ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾ, ನೀರು ಕಾದವಾಳ ಶಪ್ಪ ದೇವ್ರೆ. ಒಂದು ಎರಡು ಚರಿಗೆ ಸುಡು 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 ಹಾಕಿಸ್ಕೊಂಡ್ರೆ ಎಷ್ಟು ದಿನ ಆತು ನಮ್ಮ ಗಿಡಮೂಳಿ ಬೆನ್ನ ತಿಕ್ಕಿಲ್ಲ. ನಂದು ಬೆನ್ನರ ತಿಕ್ಕಿಸ್ಕೋಬೇಕು ಅದ್ರ ಕಡೆ. ಶಾಂತ, ಏನ ಅಲ್ಲ ಜಳಕ ಮಾಡ್ತೀನಿ ಬಾಲಿ ಒಟ್ಟು ಎರಡು ಚರಿಗೆ ಜಳಕ ಮಾಡಿಸ್ಬಾ. ಸಣ್ಣ ಕೂಸು ಬರ್ರಿ ಕಾಲ್ ಮ್ಯಾಗ ಹಾಕೊಂಡು ಎರಿತೇನೆ ನಿಮ್ಮನ್ನ ಎಣ್ಣೆ ಹಚ್ಚಿ ತಿಕ್ಕಿ ಕತಿ ನಿಮ್ದಂತ ತಗ ವಿಚಿತ್ರ ಮಾಡ್ತೀರಿ ನೋಡ್ರಿ. ಕಾಲ್ ಮ್ಯಾಗ ಹಾಕೊಂಡು ಎರಿಬಾರ್ದ ನಿಮ್ಮನ್ನ ಹುರಿ ಜಾಕ ಮಾಡೋರಿ ನೋಡ್ತಾರಿ ಏನ್ ಅನ್ಬೇಕು ವಿಚಿತ್ರ ಮಾಡ್ತೀರಿ ನೋಡ್ರಿ. ಬರ್ಬರ್ತ ನಿಮಗಂತೂ ಸಣ್ಣ ಮಕ್ಕಳಾಗಕತ್ತೀರಿ. ಯಾದ್ರಾಗಿನ್ಲಿ ಸಣ್ಣ ಮಕ್ಕಳು ಅಂದ್ರೆ ಗಂಡನ ಬೆನ್ ತಿಕ್ಕೋದೇನು ದೊಡ್ಡ ಇದನ? ನನಗಾಗಂಗಿಲ್ಲ ಮತ್ತೀಗ ಹೇಳಿ ನೋಡು. ಬೆನ್ನ ಪರದೇಶಿಲಿ ತಿಕ್ಕಂದಾಗ ಒಲ್ಲೆ ಅನ್ಬಾರ್ದ ಗೊತ್ತನ. ಬೇಕಾದ್ರೆ ನಿನ್ ಬೆನ್ ತಿಕ್ಕನ್ ನೋಡ್, ನಾ ಕುತ್ಕೊಂಡು ತಿಕ್ಲಿಲ್ಲ ಅಂದ್ರೆ ಕೇಳ, ನಾ ಒಟ ಒಲ್ಲೆ ಅನ್ನೋದಲ್ಲಪ್ಪ. ಅಯ್ಯೋ ದೇವ್ರಿ, ಇವ್ರಿಗೆ ಏನು ಬಂತಂತೆ? ನನ್ನ ಮನ್ಯಾಗ ವಯಸ್ಸಕ್ಕೆ ಬಂದು ಮಕ್ಕಳು ಅದಾವು, ನಿಮ್ಗೆ ಏನು ಬಂತ್ರಿ? ಸ್ವಲ್ಪ ಸುಮ್ಮನೆ ಇರ್ತೀರ ಇಲ್ರಿ? ಅಸಹ್ಯ ತಗ ತೀರ ಮಾಡ್ತೀರಿ ನೋಡತ್ತಾಗ. ಜಾಕ ಮಾಡ್ರಿ. ನಿನ್ನ ಹೋಗ್ಬಿಡ, ಅಂಗಿ ಕಳೋದು ಬೇರೆ ಅಂಗಿ ಹಾಕೊಂಡಾರ ಬರ್ತೇನೆ ತಗ. ನೀರಾರ ತೋಡಿಡು. ಇದು ಇರಿ. ಹಾ ಅತ್ತಿ, ಏನಾರು ಬೇಕನ? ಏನಿಲ್ಲವ, ನಿಮ್ಮ ಮಾವು ಏನೋ ನೀರು ತೋಡಿಡ್ಬೇಕಂತೆ, ಒಂಚೂರು ನೀರು ತೋಡಿಡವ. ನನಗೆ ಹೇಳಿದ, ನಾನು ಹಿಂದಗಡೆ ಬಂದು ಅಲ್ಲಿ ಹೊತ್ಕೊಂಡ್ಬಿದ್ದು ಹಿಂದಗಡೆ, ಆಮೇಲೆ ನನಗೆ ಎಲ್ಲ ಕತಿ ಆಯ್ತತಿ. ನಾ ತೋಡಿಡ್ತೇನೆ ತಗೋ. ಅಲ್ಲ ಬಾಯ್, ಬಂಗಾರ ಕೊಟ್ಟೆನ ರಾಜನ ಕೈಯಾಗ? ಇಲ್ಲ, ಇನ್ನೂ ಕೊಟ್ಟಿಲ್ಲ. ಸಂಜೆಕ್ಕೆ ಅಂಗಡಿ ಮುಗಿಸ್ಕೊಂಡ್ ಬರ್ತೇನೆ ಕೊಡು ಅಂತ ಹೇಳ್ಯಾರ. ಬಂಗಾರ ಗಿಂಗಾರ ಕೊಡಕ್ಕೂ ಬಿಡ, ಅದೇನ ಕಂಪ್ಯೂಟರ್ ಅಂದ್ಲಲ್ಲ, ಅದ್ರ ವ್ಯವಸ್ಥೆ ಆಗೈತೆ ತಗೋ. ಆಗೈತಿ ಅಂದ್ರೆ ಅದ ಮನೋಜ ಫೋನ್ ಮಾಡಿದ್ದ ಬೆಳಗ್ಗೆ, ನೀವು ಇತ್ಲಾಗಿದ್ದಿ ಕೇಳಿಸಿಲ್ಲ. ಅವ ಅಂದ ಅದೇಂತದ ಲಟಪಟ ಬೇಕು ಅಂತಂದೇಳಿ ಹೇಳಿದ್ಲಲ್ಲ, ಅದೇನು ಟೆನ್ಷನ್ ತೊಗೋಬೇಡ್ರಿ, ನಾ ಕೊಡಿಸ್ತೇನೆ ಆಕೆಗೆ ಅಂತ ಅಂತ ಅಂದಪ್ಪ ಅವ. ಅಯ್ಯೋ ಅತ್ತಿ ಬ್ಯಾಡ ಸುಮ್ಮನಿರ, ಇವ್ ಗೊತ್ತಾತಂದು ನಿನ್ನ ಮಗ್ಗ ಒದರಾಡ್ತಾನ ಹಿಂದಗಡೆ. ಎದಕ್ಕೆ ಬೇಕತ್ತಾಗ ತಗ ಸುಮ್ಮನೆ ಇರೋದು ಭಾಷೆ ತಗ, ಎದಕ್ಕೆ ಬೇಕು? ಅದ್ರಾಗ ಏನೈತ್ಲೆ? ಅಯ್ಯೋ ದೇವ್ರೆ, ಒದರಾಡಕ್ಕೆ ಏನೈತೆ ಬಿಡ್ಲಿ ನಿನ್ನ. ಅಷ್ಟಕ್ಕೂ ನಿನ್ನ ಗಂಡನ ಮುಂದೆ ಅದು ಉಸುಲು ಹೊಡಿಬೇಡ, ನಾನು ಆಕೆಗೆ ಹೇಳ್ತೇನೆ. ಯಮ್ಮ ಅಪ್ಪ ಅಲ್ಲೇ ಅಂಗಡಿ ಕಡೆನೇ ಬಾ ಅಂತ ಹೇಳೈತಿ. ನಿನ್ನ ಬಂಗಾರ ಕೊಡ್ಬಾ, ತೊಗೊಂಡು ಅಲ್ಲೇ ಅಂಗಡಿ ಕಡೆನೇ ಹೋಗಿ ಅಲ್ಲಿಂದ ಮುಂದೆ ಹೋಗಿ ಮುಗಿಸ್ಕೊಂಡು ಎಲ್ಲ ಕೊಟ್ಟು ಇದು ಮಾಡಿ ಬರ್ತೀವಿ. ಬೇಡ ಬೇಡ ಒಯ್ ಬೇಡ, ಇಲ್ಲೇ ಪಾರಕ್ಕನ ಮಗ ಕೊಡ್ತೇನೆ ಅಂತ ಹೇಳೋಣ. ಏನ ಅವನದೇನ ಸೆಕೆಂಡ್ ಹ್ಯಾಂಡ್ ಐತಂತ, ಅದನ್ನ ಎರಡನೇದ್ದು ಅವಾಗಿಂದ ಹಂಗೆ ಇಟ್ಟಿದ್ನಂತೆ. ಹೌದಾ? ಆಯ್ತಾ? ಚಲೋ ಆತವ. ಅಯ್ಯೋ ಅತ್ತಿ, ನೀ ಯಾರನ್ನ ಕುದಿಗೆ ಕೋಸಿಡ್ತೀಯವ? ಬೇಡ ಬೇಡ ಬಾಯಿಲ್, ನಾನು ನನ್ನ ಬಂಗಾರದ ಇದನ್ನ ಕೊಡ್ತೇನೆ. ನಮ್ಗೆ ಯಾವುದು ಬೇಡ, ಎಲ್ಲಿದೆ ತೊಗೊಂಡೋಗಿ ನೀ ಏನು ಇಟ್ಟು ತೊಗೊಳೋದಿಲ್ಲ, ಏನು ಬೇಡ. ಏ ಸುಮ್ಮನೆ ಇರ್ತೀಲಿ ಇರಿ, ಯಾಕ? ಅಯ್ಯೋ ದೇವ್ರೇ, ನೀ ಸುಮ್ಮನಿರವ. ನಾನು ಪಾರಕರ್ ಮನೆಗೆ ಹೊಂಟೇನೀಗ, ಹೋದಕ್ಕೆ ಇಸ್ಕೊಂಬಂದ್ಬಿಡ್ತೇನೆ. ಹೌದಾ? ಮತ್ತೆ ಅವು ಯಾಕೆ ಹಿಂಗನ ಆತಾಳ? ಇರ್ಲಿ ಬಿಡು, ಬೇರೆ ರೊಕ್ಕ ಕಮ್ಮಿ ಆಗೋದಿಲ್ಲನ. ಅಪ್ಪಗೆ ಎಷ್ಟು ತ್ರಾಸ ಐತಿ ಪಾಪ, ಸಾಲ ಮಾಡ್ಕೊಂಡು ಒದ್ದಾಡಕತ್ತೈತಿ. ಇಂಥ ಟೈಮ್ನೇ ನಮ್ಮ ಕೈಲಿ ಎಷ್ಟಕ್ಕೆ ಅಷ್ಟು ನಾವು ಸಹಾಯ ಮಾಡ್ಬೇಕಲ್ಲ. ಏನು ರೊಕ್ಕ ಅಂತೂ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಪ್ಪಗೆ. ಹೋಗ್ಲಿ, ಬಂಗಾರ ಒತ್ತಿಡ ಬದಲಿ ಅದು ಎಷ್ಟು ಕಮ್ಮಿ ರೊಕ್ಕ ಕೊಟ್ರೆ ಅವ್ರಿಗೆ ದುಡ್ಡು ಕೊಡೋಕ್ಕೂ ನಮ್ಗೆ ಟೈಮ್ ಸಿಗ್ತತ್ತಲ್ವಾ? ಹ್ಞೂ ದುಡ್ಡು ಕೊಡೋಕ್ಕೂ ಟೈಮ್ ಸಿಗ್ತತಿ. ಒಂದು 20,000 ರೂಪಾಯಿ ಕೊಡ್ತೀನಿ ಅಂತ ಹೇಳೋಣಂತೆ. ನಾ ಪಾರಕನ ವಿಚಾರಿಸಿದ್ನಲ್ಲ, ಅದಕ್ಕೆ ಹೇಳೋಣಂತ. ಅದು 20,000 ರೂಪಾಯಿನೂ ಆರಾಮ ತಿಂಗಳಿಗೆ ಒಂದೊಂದೇ 1,000 ರೂಪಾಯಿ ಕೊಟ್ಟು ಮುಟ್ಸಿದ್ರು ಸಾಕು ಅನ್ನಕತ್ತಾರ, ಗೊತ್ತನ? ಅವ ನೋಡ್ದೇನ ಮತ್ತೆ ಎಷ್ಟು ನಮಗೊಂದು ಆಪರ್ಚುನಿಟಿ. ನೀ ಸುಮ್ಮನಿರವ, ನಿಂಗೆ ಗೊತ್ತಾಗಲ್ಲ. ಅಪ್ಪಗೆ ಸ್ವಲ್ಪ ದುಡ್ಡಿಂದ ಕಮ್ಮಿ ಆಗಲ್ಲ ನಾವು. ಈಗ ಅವನು ಅಣ್ಣನೂ ಅಷ್ಟೆಲ್ಲ ಇದು ಮಾಡ್ಯಾನ, ಈಗ ನಾನು ಹಿಂಗೆ ಮಾಡಿದ್ರೆ ಹೆಂಗೆ? ನೀ ಸುಮ್ಮನಿರು, ಬೇಡ ಅನ್ನಕ್ಕೆ ಹೋಗಬೇಡ, ಏನಾಗಲ್ಲ. ಅಜ್ಜಿ, ನಾ ಹಿಂಗೆ ಮಾಡ್ತೇನೆ ಅಮ್ಮ, ಪಾರಕರ್ ಮನೆಗೆ ಹೋಗಿ ದೊಡ್ಡವರ ಮನೆಗೆ ನಾನೇ ಇಸ್ಕೊಂಬಂದ್ಬಿಡ್ತೇನೆ ತಗೋ. ಅಯ್ಯೋ ಅತ್ತಿ, ಅಯ್ಯೋ ಏನಪ್ಪ ಅಂತೀನಿ ನಾನು. ಅಯ್ಯೋ ನಡ, ಯಾಕೆ ಕೆಟ್ಟು ಬಿದ್ನೆ ಯವ್ವ ನಾನು. ಅಯ್ಯೋ ಏನಮ್ಮ ನೀನು, ಸ್ವಲ್ಪ ಹುಷಾರಾಗಿರ್ಬಾರ್ದನ? ಹೇಳ್ ಮ್ಯಾಕೆ ಹೇಳ, ಮೆಲ್ಲ ಕೇಳ. ತಡಿ ತಡಿ, ಇಲ್ಲೇ ಕುಂದಿರ್ತೇನೆ. ಅಷ್ಟ ಅವಸರ ಐಕಿ ನಮ್ಮ ಅತ್ತಿಗೆ. ಸುಮ್ಮನಿರ ಕರಿ, ಈರದಾಳಿಕಿ ಹಡಿಬಿಟ್ಟಿ, ಸುಮ್ಮನಿರೇ ನೋಡು. ಬೇಡ ಬೇಡ ಅಂತಿ, ತಡಿ ನಾನೇ ಇಸ್ಕೊಂಬರ್ತೇನೆ. ಈಗ ಹೇಳು, ನೀ ಮೊದ್ಲು ಮುಕ್ಕೋಬಾಲ್ ಒಳಗೆ ದವಾಖಾನಿಗಾರ ಹೋಗಿ ಬರ ನಾನು. ಬೇಡ ಬೇಡ, ಒಂಚೂರು ಕುಂತೆ ನಿಂತೆ ಒಂದು ಈಟ ರಾತ್ರಿ ಬಿಸಿನೀರು ಕಾಸಿ ಸುಡು ಸುಡು ಹಾಕ್ಕೊಂಡ ಏನು ಒಂಚೂರು ಜಂಡು ಬಾಂಬ್ ತಿಕ್ಕಿ ಬಿಡವ, ಸಾಕು ಆರಾಮಕತಿ. ನಿಮ್ಮಪ್ಪಗೆ ಒಂದು ಜಂಡು ಬಾಂಬ್ ಬಾಟ್ಲಿ ತೊಗೊಂಬ ಅನ್ನಷ್ಟೆ. ನೀ ಏನು ತಲೆ ಕೆಡಿಸ್ಕೊಬಿಡೋದಕ್ಕೆಲ್ಲ. ಅಯ್ಯೋ ಇಂಥವು ಎಷ್ಟು ಬಿದ್ದನಿ ಎಷ್ಟು ಎದ್ದನಿ ಗೊತ್ತನ? ವಯಸ್ಸಿನಾಗ ಬೀಳೋದು ಹೇಳೋದು ಬೇರೆ ಅಮ್ಮ. ವಯಸ್ಸಾದ್ಮೇಲೆ ಭಾಳ ಸೂಕ್ಷ್ಮ ಇರ್ಬೇಕು. ಎಲ್ಲವೂ ಏನಾರ ಆದರೆ ಕೂಡಂಗಿಲ್ಲ, ಗೊತ್ತನ? ಹಾಂ ಹೌದೌದು, ನೀ ಹೇಳೋದು ಬರಬ್ಬರಿನೇ. ಆದ್ರೆ ಏನಾಗಿಲ್ಲ, ನೀ ಏನು ತಲೆ ಕೆಡಿಸ್ಕೊಬಿಡವ. ಅದು ಅತ್ತಿ ಹೇಳಿಗ ಯಾಲ ಇದು ಎಲ್ಲ ಇಂಥದ ಲೆಟಪಟ್ಟು ಏನು ಬೇಡ. ಬಾರ, ನಿನಗೆ ಸರ ಕೊಡ್ತೇನೆ, ಒತ್ತಿಡ್ವ. ಎದಕ್ಕವ ಇಷ್ಟು ಹಠ ಮಾಡಕತ್ತಿ? ನಮ್ಮ ಅನ್ನಕತ್ತಾಳಲ್ಲ ಬಿಡು. ನಿಮ್ಮ ಅವ್ನ ಮಾತು ಏನು ಕೇಳಕ್ಕೆ ಹೋಗಬೇಡ, ನೀ ಸುಮ್ಮನಿರು. ನಾನು ಹೋಗಿ ಬರ್ತೇನೆ ತಡಿ. ನೀನು ಬೇಡಮ್ಮ. ಅಯ್ಯೋ ನಂಗೆ ಏನಾಗಿಲ್ಲ, ಕರೆಕ್ಟ್ ಅದೇ. ನಂದು ಈಟ್ ಕಾಲ್ ಜರಿತಟ್ಟೆ.
ನೀವು ಹೋಗು ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ಇಲ್ಲಿ ಪಾರಕರ್ ಮನ್ಯಾಗ ಐತಂತೆ ಇಸ್ಕೊಂತಾರಂತ ಅಂತ ಹೇಳು ಏನು ಸರಿ ಇವತ್ತಿ ನಿಂತೆಲ್ಲ ಬುದ್ಧಿನೇ ಇಲ್ಲಲ್ಲ ಪಾರಕರ್ ಮಗ ನನ್ನ ಗಂಡ ಎರಡು ಫ್ರೆಂಡ್ಸ್ ಅಲ್ಲನ ಬಗನ ಇವರ ಫೋನ್ ಹಚ್ಚಿ ಕಿಚ್ಚಿದ್ರಲ್ಲೇ ಅಯ್ಯೋ ಹೌದಲ್ಲ ಮರ್ತ ಬಿಟ್ಟಿದ್ದೆ ಇದು ಬೇಡ ಬಾಯ್ಲೆ ಯಾಕ ಪಾರಕ್ಕನ ಮಗ ಅಲ್ಲ ಇದು ನನಗೆ ಬಾಯಾಗ ಒಂದತ್ತಾಗ ಯಾಕೆ ಪಾರಕ್ ಅಂತ ಬಂತ ಏನತ್ತಾಗ ಗಿರ್ಜಿ ಮಗ ಬೆಂಗಳೂರಾಗ ಅದಾರಲ್ಲ ಅವ ಒಂದು ಮೊನ್ನೆ ಬಿಟ್ಟು ಹೋಗ್ಯಾನಂತ ಇಲ್ಲೇ ಅದನ್ನ ಮಗನ ಕೇಳಿ ಕೊಡಾಕತ್ತಿರೋದ ಗಿರ್ಜಿ ಮಗಂದು ಪಾರಕ್ಕನ ಮಗಂದಲ್ಲ ನಾ ಹೋಗಿ ಬರ್ತೇನೆ ತಡಿ ಹೌದಾ ನಾ ಎಲ್ಲ ನಿಮ್ಮ ಅಪ್ಪಗೆ ಹೇಳ್ತೇನೆ ನೀ ಏನು ಹೇಳಾಕೋಬೇಡ ಹೋ ಸರಿ ನಂದು ಎಕ್ಸಾಮ್ ಅದ ನಾ ಓದ್ಕೋತಿರ್ತೇನೆ ನೀವು ಇಸ್ಕೊಂಬಾಬಿ ಅಮ್ಮ ಒಂದೆರಡು ತಾಸು ಆಕತ್ತೆ ಅಷ್ಟೇ ಹಿಂಗೆ ಹೋಗ್ಬೇಕಲ್ಲ ಹೋಗಿ ಇಸ್ಕೊಂಡು ಬರ್ಬೇಕಲ್ಲ ಒಂದಿಟ್ಟು ಅತ್ತಿ ಎದಕ್ಕೆ ಬೇಕತ್ತಿ ಈ ವಿಚಾರ ಏನಾರ ಅಲ್ಲಿ ಆ ಮನೋಜರ ಅಜ್ಜ ಅಲ್ಲಿ ಮನ್ಯಾಗ ಯಾರಿಗಾರ ಗೊತ್ತಾದ್ರಿ ಎಷ್ಟು ಮರ್ಯಾದಗೇಡ ಅತ್ತಿ ಅತ್ತಿ ಈಗ ಅವ್ರು ಏನಂತಾರೆ ಎಷ್ಟಿದ್ದಾರೆ ಇವರು ಮಗಳ ಮುಂದೆ ಬಿಟ್ಟು ಇದನ್ನು ಕೊಡ್ಸ್ಕೊಂಡಾರ ಅಂತಂದೇಳೆಲ್ಲ ಮಾತು ಬರಂಗಿಲ್ಲನ ಈ ವಿಚಾರ ಏನಾರ ಇವ್ರಿಗೆ ಗೊತ್ತಾತು ನಿನ್ನ ಮಗ ಮೊದ್ಲ ರಾಕ್ಷಸ್ ಮಾಡ್ದಂಗೆ ಮಾಡ್ತಾನ ಇನ್ನು ಇದು ಗೊತ್ತಾತಂದ್ರೆ ಮುಗಿದೋದು ನಾನು ಬದುಕಾಕ ಬಿಡೋದಿಲ್ಲ ಅವಾಗ ನೀ ಏನೋ ಸುಮ್ಕೊಂಡಿರ್ತಿ ನಿನ್ನೇನು ಹೊಡಿತಾನ ಎಲ್ಲ ಸಿಟ್ಟು ತೊಗೊಂಬಂದು ನನ್ನ ಮೇಲೆ ಹಾಕಿ ನಾನು ಹೊಡಿದು ಬಡಿದು ಮಾಡಿದ್ರೆ ನಾ ಏನು ಮಾಡಲಿ ಹೋಗತ್ತಿ ನನಗೆ ಯಾಕೆ ಹೆದರಿಕೆವ ಬೇಡ ಅನ್ನಿಸ್ತೈತಿ ನೀವೊಂದು ಹೇಳಿದ್ರೆ ಕೇಳುವಲ್ಲ ತಗ ಹಿಂಗೆ ಯಾಕೆ ಮಂಡಾಟ ಮಾಡಕತ್ತೀಯವ ಒತ್ತಿ ಇಟ್ಟು ತಂದ್ರೆ ಅಕ್ಕಿತ್ತಲ್ಲ ಬೇಡ ಸುಮ್ಮನಿರು ಹೇಳೋದು ಕೇಳ ಅಲ್ಲೇ ಇವನು ಏನು ಪುಕ್ಷಟ್ಟಿ ಕೊಡ್ತೀನಿ ಅಂತಿಲ್ಲ ಹಳೆ ಹೊಸ ತೊಗೊಳಕತ್ತಾನಂತೆ ಸೆಕೆಂಡ್ ಹ್ಯಾಂಡ್ ನಿಮ್ಗೆ ಕೊಡ್ತೀನಿ ಆಕಿಗೆ ಒಂದು 20,000 ರೂಪಾಯಿ ಕೊಟ್ಟರು ಸಾಕು 20 ಯಾಕೆ 15 ಕೊಟ್ಟರು ಸಾಕು ಅಂತ ಅದನ್ನ ರೊಕ್ಕ ಕೊಟ್ಟಂಗಕತ್ತಲ್ಲ ಪುಕ್ಷಟ್ಟಿ ಎಲ್ಲಿ ತೊಗೊಂಡಂಗಕತಿ ಅಯ್ಯ ಹುಡುಗಿ ಇದು ಗೊತ್ತಾಗೋಲ್ತ ನಿನಗೆ ಸೆಕೆಂಡ್ ಹ್ಯಾಂಡ್ ಇದ್ದಕ್ಕೆ ಎಷ್ಟು ಕೊಡ್ತಾರೆ ರೊಕ್ಕ ಮತ್ತೆ ಒಂದು 30,000 ರೂಪಾಯಿ ಹೊಸದಂದ್ರೆ ಅದರ ಅರ್ಧ ಸೆಕೆಂಡ್ ಹ್ಯಾಂಡ್ 15,000 ರೂಪಾಯಿ ಹೌದಿಲ್ಲ ಅದು ಏನು ಎದಿ ಮ್ಯಾಗ ಕೊಡಂತೂ ಅಂದಿಲ್ಲ ಆಗೊಟ್ಟು ಈಗೊಟ್ಟು ಕೊಟ್ಟು ಮುಟ್ಟಿಸ್ ನಡಿತೈತಿ ಅಂತೂ ಹೇಳ್ಯಾನ ನಾನು ಇಷ್ಟು ಬೆರಕಿನ ಪುಕ್ಷಟ್ಟಿ ಗಿಕ್ಷಟ್ಟಿ ಬೇಡಪ್ಪ ನನ್ನ ಮಗ ಒದರಾಡ್ತಾನ ಅಂತಂದೆ ಹೇಳೇನು ನಾನು ಗೊತ್ತನ ಅವಾಗ ಅವ ಅಂದಿದ್ದ 15,000 ರೂಪಾಯಿ ಬೇಕಾದ್ರೆ ಕೊಡುವಂತೆಮ್ಮ ನಾ ಏನು ಬೇಡ ಅಂದ್ರು ನೀ ಬಿಡುವಲ್ಲಿ ತಗೋ ನನ್ನ ಕಡೆನ ಅಂತ ಹೇಳ್ಯಾನ ಈಗ ಹೊರಗಿಂದ ಯಾವ್ದಾರ ಒಂದು 20-25,000 ರೂಪಾಯಿ ಹೇಳ್ತಾರೆ ಸೆಕೆಂಡ್ ಹ್ಯಾಂಡ್ ಅದು ಸೆಕೆಂಡ್ ಹ್ಯಾಂಡ್ ಸಿಗುವಲ್ತಲ್ಲ ಎಲ್ಲೂ ಇಲ್ಲ ಇದ್ರೆ ನಾ ಏನು ತಲೆ ಕೆಡಿಸ್ಕೊಂತಿದ್ದಿಲ್ಲ ಇಲ್ಲಲ್ಲ ಯಾಕೆ ಸುಮ್ಮನೆ ಪಾಪ ಮೊದ್ಲ ಮನ್ನಿದ 60-70,000 ಸಾಲ ತಲೆ ಮ್ಯಾಗ ಬಂದು ಒದ್ದಾಡಕತ್ತತ್ ನನ್ನ ಮಗ ಇಷ್ಟರ ಒಂದು ಸಹಾಯ ಆಕತ್ತಲ್ಲ ಅವಂಗ ಆ ಕಾರಣಕ್ಕೆ ನಾನು ಇಷ್ಟು ಮರ್ಜಿ ಕಾಯಕತ್ತಿರೋದು ಇಲ್ಲಾಂದ್ರೆ ನನಗೇನು ಅಲ್ಲಿ ತೊಗೊಂಡು ಮಜಾ ನೋಡ್ಬೇಕಂತ ಆಸೆ ಐತಂತ ಮಾಡ್ಯಾನ ನಾ ಹೇಳೋದು ಕೇಳು ಒಂದಿಟ್ಟು ಹಂಗಾರ ಸರಿ ಆತು ನೀ ಹೆಂಗೆ ಹೇಳ್ತಿ ಹಂಗಾಲಿ ಆದ್ರೆ ಮಾತ್ರ ಯಾಕೋ ಒಂಥರ ಭಯ ಏನು ಪಡ ಕೂಡ ನಾ ಹೋಗಿ ಬರ್ತೇನೆ ತಡಿ ಪರಕರ ಮನೆ ಮಠ ಹೋಗ್ತೇನೆ ಅಲ್ಲೇ ಬರ್ತೇನೆ ಅಂದಾನ ಬೆಳಿಗ್ಗೆ ಬಂದಿರ್ತೇನೆ ಅಂದಿದ್ದ ಈಗ ಏನು ಬಂದಿದ್ದಾನೆ ಏನೋ ಗೊತ್ತಿಲ್ಲ ಒಂದು ಫೋನ್ ಹಚ್ತೇನೆ ಹಚ್ಚಿ ಬಂದಾನ ಅಂದ್ರೆ ಹೋಗಿ ಇಸ್ಕೊಂಡು ಬಂದ್ಬಿಡ್ತೇನೆ ಇವತ್ತು ಮನೆಗೆ ಬರಲ್ಲಂತೆ ಇನ್ನೇನು ಬರ್ತಾನಂತೆ ಹಾಳಾದ್ದು ಅಯ್ಯೋ ದೇವ್ರೆ ಇದು ಎಲ್ಲಿಗೆ ಹೋಗ್ಬಿಡ್ತತೆ ಏನತ್ತಾಗ ಬ್ಯಾಡ ಅಂದ್ರು ಕೇಳವಳಿಕಿನ ಮತ್ತೆ ಏನಾರ ಮಾಡ್ಕೊಳ್ತಾ ತಾಯಿ ಮಗ ನಾಳೆ ಏನಾರ ನನ್ನ ಮೇಲೆ ಬಂತು ನಾನು ಹಂಗ ಏನಿಲ್ಲ ಕಾಲು ಹಿಡಿದು ನೆಲಕ ಬಡಿತೀನಿ ಈಕಿ ಮಗನ ಎಲ್ಲದಕ್ಕೂ ನನ್ನ ಮೇಲೆ ಬಂದ್ಬಿಡ್ತಾನೆ ಹಂಗ ತುರಾಡ್ಕೊಂತ ತಲೆ ಹಿಡ್ಸಾಕತ್ತಾಗ ಅವ್ರ ಹೋಗಿ ಬೈಯಕ್ಕೆ ತಾಕತ್ತಿಲ್ಲ ನನಗೆ ಓದಾಡ್ತಾನೆ ಭಾಳ ಚಂದ ಐತಪ್ಪ ಸೀರೆ ನೋಡಿದ್ರೆ ನೆದರಾಗಬೇಕು ಬಿಡು ಅಷ್ಟು ಚಂದ ಸೀರೆ ಐತಿ ಮನಿ ಓಪನಿಂಗ್ನಾಗ ನಾವು ತಂದಿದ್ದು ಸೀರೆಕ್ಕಿಂತ ಇದೇ ಚಂದ ಐತಿ ಸೀರೆ ಭಾಳ ಚಂದ ಐತಿ ಇದನ್ನ ನೋಡಿದ್ರೆ ನೇತ್ರಾಗ ಭಾಳ ಖುಷಿ ಆಕತಿ ಈಗ ಪಾಪ ಮೊನ್ನೆ ಅಂತ ಮಂದಿರ ಪಡೆದಂಥ ಸೀರೆ ಹೊಲಸು ಅದನ್ನು ಕೊಟ್ಟು ಕಳಿಸಿ ಬಿಡುತ್ತೆ ನೋಡು ಇದೆಷ್ಟು ಚಂದ ಐತಿ ಸೀರೆ ಹೋಗ್ಲಿ ಬಿಡು ಅದಕ್ಕೆ ಬೇಜಾರಕ್ಕಿ ನಂಗೆ ಈಗ ಖುಷಿ ಆತಪ್ಪ ಏನ್ರಿ ನಾನು ದೇವ್ರ ಕಡೆ ಬೇಡ್ಕೊಂಡಿದ್ದೆ ಈಗ ಮನೆ ಆದಮೇಲೆ ಒಂದು ಸ್ವಲ್ಪ ಯಾಕೋ ನನಗೆ ದೇವ್ರ ದರ್ಶನ ಮಾಡಬೇಕು ಅಂತ ಅನ್ಸಕತ್ತಿ ಬಿಟ್ಟತಿ ಯಾವಾರ ಒಂದೆರಡು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರನ್ರಿ ಈ ಅಂತಾರ ಕಾಶಿ ಈ ರಾಮೇಶ್ವರ ಒಟ್ಟು ಈ ಕಾಶಿ ಇವೆಲ್ಲ ಹೋಗಿ ಬಂದರೆ ಭಾಳ ಒಂಥರ ಮನುಷ್ಯಾಗ ನೆಮ್ಮದಿ ಅಂತೆ ಜೊತೆಗೆ ಪುಣ್ಯಕ್ಷೇತ್ರ ಮನುಷ್ಯಾಗ ಮುಕ್ತಿ ಸಿಗ್ತತಿ ಅಂತಾರ ಕಾಶಿಗದು ಹೋಗಿ ಬರೋಣನ್ರಿ ಯಾಕೋ ಒಂದಿಷ್ಟು ನೋಡ್ಬೇಕು ಅನ್ನಿಸ್ತೈತಿ ಕಾಶಿನ ಅಲ್ಲ ಕಾಶಿ ಎಲ್ಲೈತಿ ಏನು ಎತ್ತ ನನಗಷ್ಟು ಗೊತ್ತೂ ಇಲ್ಲ ನಾನು ಹೆಂಗೆ ನೀನು ಕರ್ಕೊಂಡು ಹೋಗ್ಲಿ ನನಗೆ ಅಲ್ಲೇ ಮರಯ್ಯ ನಾವು ನಮ್ಮ ಮಂದಿಯವರು ಬಿಟ್ಟರು ನಾನು ಬೇರೆ ಎಲ್ಲಿ ಹೋಗೇನಿ ಹೇಳು ಇಲ್ಲ ಅದು ಕರೆ ಆದ್ರೂ ಥರ ಎಲ್ಲಾರ ಹೋಗಿ ಬರ್ಬೇಕಂತ ಐತಿ ಅದಕ್ಕೇನಂತ ಬಿಡವ ಮನೆ ಮಂದಿ ಎಲ್ಲರೂ ಸೇರಿ ಒಂದು 4 ದಿನ ಹೋಗಿ ಬರೋಣಂತ ನನಗೆ ಗೊತ್ತೈತಪ್ಪ ಕರ್ಕೊಂಡು ಹೋಗೋದು ಅದಕ್ಕೇನು ಟ್ರೈನಿಗೂ ಹೋಗ್ಬೋದು ಬೇಡ ಅಂದ್ರೆ ಗಾಡಿ ಮಾಡ್ಕೊಂಡು ಹೋಗ್ಬೋದು ಯಾರು ಎಲ್ಲಿಗೆ ಹೋಗೋದ ಅವ್ವ ಕಾಶಿ ಅದು ಹೋಗಿ ಬರ್ಬೇಕು ಯಾಕಂದ್ರೆ ಒಂಥರ ಪುಣ್ಯಕ್ಷೇತ್ರ ಅಲ್ಲಿ ಹೋಗಿ ಬಂದ್ರೆ ಒಂದು ಸ್ವಲ್ಪ ಮನ್ಸಿಗೆ ನಿರಾಳ ಅನ್ನಿಸ್ತತಿ ಮುಕ್ತಿನರ ಸಿಗ್ತತಿ ಅಂತ ಏನೋ ಅನ್ನತ್ತಿದ್ಲು ಅಲ್ಲ ಅಲ್ಲಿ ಹೋದ್ರ ಅಷ್ಟನ ಅಲ್ಲಿ ದೇವ್ರ ಐತಿ ಅಮ್ಮ ಏನ್ ಬೇ ಹಿಂಗೆ ಕೇಳ್ತಿ ಕಾಶಿ ಒಳಗ ಜ್ಯೋತಿರ್ಲಿಂಗು ಅಲ್ಲನ ಇರೋದ ಲಿಂಗು ಇಲ್ಲೋಡ ನಾ ಹೇಳ್ತೀನಿ ಇಲ್ಲೇ ಕೈ ಮುಗಿರಿ ಎಲ್ಲ ದೇವರು ಇದ್ದಲ್ಲಿಗೆ ಬರ್ತಾರ ಏನ
ರೊಕ್ಕ ಖರ್ಚು ಮಾಡ್ಕೊಂಡು ಅಷ್ಟಷ್ಟು ದೂರ ಹೋಗಿ ಬರ್ತಾರೆ ಯಾರ ಹುಚ್ಚರ ಆಟ ನಿಮ್ದು. ಇಲ್ಲೇ ಕೈ ಮುಗಿರಿ. ಕಾಶಿ ಲಿಂಗು ಅಂತ ಬೇಡ್ಕೊರಿ, ಮತ್ತೆ ಯಾವ್ದಾದ್ರು ರಾಮೇಶ್ವರ ಲಿಂಗು ಅಂತ ಬೇಡ್ಕೊರಿ. ಇನ್ನೂ ಯಾವ್ಯಾವ ಲಿಂಗು ಅದಾವ ನೋಡ್ರಿ, ಅಷ್ಟು ಲಿಂಗುಗಳ ಹೆಸರು ಹೇಳಿ ಬೇಡ್ಕೊಂಡು ನಮಸ್ಕಾರ ಮಾಡಿಬಿಡ್ರಿ. ಎಲ್ಲ ನಮ್ಮ ಮನೆ ದೇವ್ರ ಜಗ್ಲಿ ಮ್ಯಾಗ ಇರ್ತಾವೆ. ಅಲ್ಲಿ ಹೋದ್ರು ಅದೇ ಲಿಂಗು, ಇಲ್ಲಿದ್ರು ಅದೇ ಲಿಂಗು. ಮನುಷ್ಯ ನೋಡು ನೋಟ್ ಬದಲಿ ಆಗ್ಬೇಕಷ್ಟೇ. ಅತ್ತಿಯರ ರೊಟ್ಟಿನೇ ಯಾಕೆ ತಿಂತೀರಿ? ಅನ್ನನೇ ಯಾಕೆ ಉಣ್ತೀರಿ? ಉಪ್ಪಿಟ ಯಾಕೆ ತಿಂತೀರಿ? ಅವು ಎಲ್ಲ ಒಂದ ಅಲ್ಲನು. ಅವು ಹೊಟ್ಟೆ ಕೂಳು ಅಂದ್ಮೇಲೆ ಕೂಳು ಮುಗೀತು. ಹೊಟ್ಟೆ ತುಂಬಕ್ಕೆ ಯಾವ್ದಾದ್ರೇನು ಇದೇ ಬೇಕು ಅದೇ ಬೇಕು ಅಂತ ಕೇಳಿ ಮಾಡಿಸ್ಕೊಂತೀರಿ. ಅವಾಗೂ ಹಂಗೆ ಅನ್ಬೇಕು. ಹಂಗೆ ಮನ್ಯಾನ ದೇವರ ಬೇರೆ, ಮನ್ ದೇವರ ಬೇರೆ, ಜ್ಯೋತಿರ್ಲಿಂಗನ ಬೇರೆ. ಈ ಹಡಿಬಿಟ್ಟಿ ಕೂಟ್ ಮಾತಾಡಿ ನನಗೆ ಗೆಲ್ಲಕ್ಕಾಗಲ್ಲವ. ಯಾಕಂದ್ರೆ ಈಕಿ ಈರ್ಗಂದ್ರೆ ಮಾರ್ಗಂತಾಳಿಕಿ. ಇದೇನಿ ಸೀರೆ ಇಷ್ಟು ಚಲೋ ಸೀರೆ ನಮ್ಮ ತಂಗಿಗೆ ತಂದನಿ. ಯೋ 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 ಇವ ಏನು ಮನಿ ಉಳ್ಯಾಕೆ ಬಂದಿಲ್ ಬಿಡಿ ಇದು. ಇಷ್ಟು ಚಲೋ ಸೀರಿನ ಈಗ ಆಕಿ ಕೊಡೋ ಅವಶ್ಯಕತೆ ಐತೇನ? ಇಷ್ಟು ಚಲೋ ಸೀರಿನ ಅಲ್ಲಿ ನಿಮ್ಗೆ ಏನಾಗಿದ್ದಿತ್ತಪ್ಪ ಅಂತ ನನ್ನ ತಗ ಅಲ್ಲಲ್ಲ. ಹೆಂಗಿದ್ರು ಈಗ ಅವ್ರ ಮನಿನೂ ಗೃಹ ಪ್ರವೇಶ ಮಾಡ್ತಾರೆ. ಈಗ ಏನು ಕೊಡೋದಕ್ಕರೆ ಆದ್ರೆ ಈ ಸೀರೆ ಈಗ ಕೊಡಬೇಡ, ಬೇಕಾದ್ರೆ ಗೃಹ ಪ್ರವೇಶಕ್ಕೆ ಕೊಡುವಂತಿ. ಏನು ಅವಾಗ ನೀನ ಇಷ್ಟು ಚಲೋ ಸೀರೆನ ಹೋಗಿ ಕೊಡ್ತೇನೆ ಅಂತ ನಿಂತಿಯಲ್ಲ, ನಿಂಗೆ ಏನು ಬಂದತ್ತಂತ ನನ್ನ ತಗ. ನೋಡಪ್ಪ ನಾ ಹೇಳ್ತೀನಿ ಕೇಳು, ಇಷ್ಟು ಚಲೋದು ತುಟ್ಟಿದು ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಕೊಡ್ಬೇಕಲ್ಲ ಸೀರೆನ? ಯಾಕೆ ಮಾಡ್ಬೇಕಲ್ಲ? ಹೇಳೋದಾರ ನಿಮ್ಗೆ ಅರ್ಥ ಆಗೋದು ಬೇಡ. ಸುಮ್ಮನಿರ್ಬೇ. ನಾ ಮತ್ತೆ ಮನೆ ಓಪನಿಂಗಿಗೆ ಬೇಕಾದ್ರೆ ಏನಾರ ಬೇರೆ ತರ್ತೀನಿ. ನೀನೊಂದು ಕೊಡಬೇಡ ಅಂತ ಹೇಳಿ ನಾ ಇದನ್ನ ಈಗ ಕೊಡ್ತೇನೆ ಬರಕ್ಕೆ ಹೇಳೇನಿ ಈಗ ಆಕಿಗೆ. ಏನಾರ ಮಾಡ್ಕೊರಪ್ಪ, ಏನಾರ ಮಾಡ್ಕೊರಿ. ಹೇಳಿದ ಮಾತು ಕೇಳೋರಾದ್ರೆ ಏನಾದರೂ ಹೇಳ್ಬೋದು. ನೀವೆಲ್ಲ ತೆಗ್ದು ನಿಂತೀರಿ, ನೀವು ಕೇಳ್ತೀರ? ನೀವು ಏನಾರ ಮಾಡ್ಕೊರಿ. ಹಿರೇ ಮನುಷ್ಯಾಳ ಅಂತೇಳಿ ನಾನು ಮನ್ಯಾಗ ಇರೋದು ಒಂದು ದಂಡಕ್ಕಷ್ಟೇ. ಮಾಡಪ್ಪ ಮಾಡ. ಮಕ್ಳು ಏನೇನು ಮಾಡ್ತಾರೆ ಎಲ್ಲ ನೋಡ್ಕೊಂಡು ನಿಂತೀಯ, ಮತ್ತೇನೈತಿ? ಎದಕ್ಕೆ ಜಗಳ ಮಾಡ್ತಿ ಬಿಡ್ಬೇ? ನೀನು ಅವನ ಓಲೆ ತಂದ್ರೆ ತರವಲ್ರಕ್ಕ. ಆತ ಮತ್ತೆ ನೀ ಇಷ್ಟು ಕುಮ್ಮಕ್ ಕೊಡಕತ್ತಿ, ಮತ್ತೇನೈತಿ ನಡಿ. ನೀವು ಹಂಗ ಮಾಡ್ತಿರತ್ತಾಗ ತಂದ್ರ ಗಪ್ಚಿ ಪಲ್ಲೆ ಕೊಟ್ಟರ ಕೊಡೋದ್ ಬಿಟ್ಟು ಮನಿಗ್ ತಂದು ತುರ್ಮಂದಿಗಿಟ್ಟು ಸುಳ್ಳ ಅಲ್ಲ ಅವಗ್ ಸಿಟ್ಟು ಬಂದತ್ತಾಗ ತಗ ಸಿಟ್ಟಾಕ್ ಬರ್ಬೇಕ? ಕತ್ತಿ ನಿಮ್ದೊಂದ ತಗ. ನಾವೇನೇನ್ ಮಾಡಿ ಅಂತದ ಸಿಟ್ಟು ಬರಕ? ನೀವೆಲ್ಲದಕ್ಕೂ ಹಿಂಗ ಹೂ ಅಂತೀರಲ್ಲ, ಅದಕ್ಕೆ ಹಂಗೆ ಮಾಡ್ತಾರ. ಈಗೇನು ತಯಾರಾಕೊಂಡಲ್ಲೇ ತವ್ರ ಮನೆಗೆ ಹೊಂಟು ನಿಂತೀಯನ? ಅಲ್ಲ ನಿನ್ಗೇನು ಮಾಡಕ್ಕೇನು ಕೆಲ್ಸ ಬಗ್ಸಿ ಏನು ಇದ್ದಂಗೆ ಇಲ್ಲ ಬಿಡ ನಿನಗೆ. ಅಲ್ಲ ತೀರ ಯಾಕೆ ಏನಾತ್ ಹೊಂಟ್ರಿ ಏನಾತ? ಮೊನ್ನೆ ಅಷ್ಟು ಅವಮಾನ ಮಾಡಿ ಕಳ್ಸ್ಯಾರ, ಇನ್ನೂ ಅಲ್ಲಿ ಹೋಗ್ಬೇಕಂತೀಯಲ್ಲ? ಇಲ್ಲೋಡ ತವ್ರ ಮನೆ ಋಣ ಹರಿತದ ತಿಳ್ಕೊಂಡ್ಬಿಡ. ಇನ್ನು ಮೇಲೆ ನೀನು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ. ಅದ್ಯಾಕತ್ತೀಯರ? ನನ್ನ ಮಗಳು ಇವತ್ತು ನಾಳೆ ದೊಡ್ಡಕ್ಕಾಗಂಗದಾಳ, ನಾಳೆ ಬರ್ಬೇಕಾಕತಿ ಸ್ವಾದ್ರತ್ತಿ ಎರ್ಯಾಕ. ಅದು ಒತ್ತಟಿಗೆ ಹೋಗ್ಲಿ. ಇನ್ನೊಂದು ಏನಂತಂದ್ರೆ ನಾಳೆ ನನ್ನ ತವ್ರ ಮನೆದೇನು ಬ್ಯಾಡ್ ಅಂತ ಮಾಡಿರ ಕೊಬ್ಬರಿ ಖಾರ ಅಲ್ಲಿಂದಾನೆ ಬರ್ಬೇಕು. ಅದು ಅಲ್ಲದೆ ನನ್ನ ತವ್ರ ಮನೆ ನನಗೆ ಏನು ಅವಮಾನ ಆಗೈತಿ ಅಂತೇಳಿ ನಾನು ಅಷ್ಟೊಂದು ಸಂಬಂಧ ಕಟ್ಕೋಬೇಕು. ಅತ್ತಿಯರ ಸುಮ್ಮನೆ ಏನಾರ ಒಂದು ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಇಷ್ಟದಂತ ಜಾಗ ಕೊಟ್ಟಾತು, ಇದು ಹೊಲ ಕೊಟ್ಟಾತು, ರೊಕ್ಕ ಈಡಾಗಿ ತೊಗೊಂಡಾತು, ಮನೆ ಕಟ್ಟಾಕತ್ತೀರಿ. ಮತ್ತೆ ಮನಿನೂ ಇನ್ನೊಂದು ತಿಂಗಳಿಗಂದ್ರೆ ಎಲ್ಲ ಮುಗಿತೈತಿ. ಹೌದನ್ನಂಗೆ ನೀವು ಓಪನಿಂಗ್ ಮಾಡ್ತೀರಿ. ಮತ್ತೇನು ನಿಮ್ಮ ಜಗಳ? ಅಲ್ಲ ಮೊನ್ನೆ ಮನೆ ಓಪನಿಂಗ್ನ್ಯಾಗ ಏನು ನಿನಗೆ ಕಿಮ್ಮತ್ ಕೊಟ್ರ ಸ್ವಲ್ಪರ? ಆ ಮುದೋಡಿ ತನ್ನ ಕಡೆ ಬಳಗಕ್ಕಾದ್ರೆ ಕರೆದು ಪಂತೆ ಕುಂದ್ರಿಸಿ ಉಣಿಸ್ತಾಳೆ ಒಂದಳತಿ. ನನಗೆ ದೌಡ್ ಬರ್ರಿ ಉಣ್ಬಾ ಅಂತ ಕರಿಯೋರ್ದಿಕ್ಕಿಲ್ಲ. ಅಲ್ಲೇ ಎಷ್ಟು ಸಿಟ್ಟು ಬಂತು ಗೊತ್ತಾ? ಸೀರೆ ನನ್ನ ಕಡೆಗೆ ಸೀರೆನ ಕೊಡ್ಲಿಲ್ಲಪ್ಪ. ಅಲ್ಲ ಬಂದವ್ರಿಗೆಲ್ಲ ಕುಂಕುಮ ಹಚ್ಚಿ ಸೀರೆ ಕೊಡಾಕತ್ತಿದ್ರು. ಏನ್ ತಾನ ಅಲ್ರಿ ಅತ್ತಿಯರ? ಅದೇನು ಗಂಡು ಮಗನ ಮದುವೆನ ಮಾಡಿದ್ದ ಸೀರೆ ಕೊಡ್ಬೇಕು ಎಲ್ಲಾರ್ಗೆ ಅನ್ನಕ? ನಮ್ಮಮ್ಮ ಅವ್ರ ಕಡೆ ಬಳಗಕ್ಕೇನ ಪ್ರೀತಿಯಿಂದ ತರಿಸಿದ್ಲ. ಇನ್ ಮನಿ ಓಪನಿಂಗ್ನಾಗ ಮನಿ ಮಗಳಿಗೆ ಒಂದು ಕೊಡ್ಬೇಕು ಅಂತ ನನಗೆ ತಂದಿದ್ರ ಅಷ್ಟೇ. ನಿಮಗೆ ಯಾಕೆ ಕೊಡ್ಬೇಕು ಸೀರೆನೇ? ನೀನು ಅಂತ ಕೇಳಿಯಲ್ಲ ಆಡ್ಬಿಟ್ಟಿ. ನಿನಗರ ಏನು ಕಮ್ಮನ್ ಸೀರೆ ಕೊಟ್ಟಾರ? ಇವ ಚಾ ಸೊಸು ಅರಿಬೇಗೈತಿ ಮಂಜೂರು ಪಡ್ದಂತದ. ಇಲ್ಲೇ ಗಿಡ ಗಂಟಿ ಕಟ್ಟು ಅಂತ ಸೀರೆ ಆಗೈತಿ ಅಂತ ಕಮ್ಮನ್ ಸೀರೆನ ಏನು ಹಂಗಾಯ್ತು ಅವ್ರ ಮನೆಯವ್ರು ಕೊಟ್ಟಿದ್ದು ಅಂತೇಳಿ ಹುರಿದುಂಬಿಸಾಕತ್ತಿಯಲ್ಲ. ಏನು ಕಮ್ಮಗೈತಿ ಅದು ಸೀರೆ? ಅದು ಅವ್ವ ಹೇಳಿದ್ಲ ನಿನ್ನ ಫೋನ್ ಹಚ್ಚಾಗ. ಆ ಸೀರೆ ನನಗೆ ತಂದಿದ್ದಲ್ಲಂತೆ, ನಮ್ಮ ಅತ್ತಿ ಮಗಳು ಅಕ್ಕಿಗೆ ತಂದಿದ್ದಂತೆ. ಅಕ್ಕಿಗೆ ಅಂತಂದ್ರೆ ಗೊತ್ತಾ, ಅವರು ಆರಿಸ್ಕೊಂಡು ಬಂದಿದ್ದಂತೆ. ತಂದ ಮೇಲೆ ಚಲೋ ಇಲ್ಲ ಅಂತೇಳಿ ಗೊತ್ತಾಗಿ ಅವ್ರವರು ಇದು ಮಾತಾಡ್ಕೊಂಡು ಕಡೆಗೆ ಮಾಡ್ಯಾರ. ನನಗೆ ತಂಗಿ ಚಲೋ ಇತ್ತಂತೇಳಿ ಬಡ ಅದನ್ನ ಅಕ್ಕಿ ಕೊಟ್ಟು ಅಕ್ಕಿಗೆ ತಂಗಿದ್ದನ್ನು ನನಗೆ ಕೊಟ್ರಂತೆ. ಅದು ಗೊತ್ತಾಗಿ ಅಣ್ಣ ಒದ್ರಾಡಿ ನೀವು ಇಂಥದ್ದು ಮಾಡ್ತೀರಿ ನೀವು ಸಗಣಿ ತಿನ್ನೋ ಕೆಲಸನ ಅಂತೇಳಿ ಸಿಟ್ಟಿಗೆ ಒದ್ರಾಡಿ ಅಣ್ಣ ನಾನು ಪವಿತ್ರ ಹೋಗಿ ತೊಗೊಂಬರ್ತೇವೆ, ತಂದು ಅಕ್ಕಿಗೆ ಸೀರೆ ಕೊಡ್ತೇವೆ ಅಂತೇಳಿ ಹೋಗ್ಯಾನಂತ. ಈಗ ತರಾಕ ಸೀರೆನ ತೊಗೊಂಡು ಬಂದಿರ್ಬೇಕು. ಅದಕ್ಕೆ ಅವ್ವ ಬಾ ಮಧ್ಯಾಹ್ನ ಮೇಲೆ ಅಂತ ಹೇಳಾಳ. ಈಗ ಹೊಂಟನಿ. ನಾನೇನು ಸೀರೆ ಕೇಳಿದ್ದಿಲ್ಲಪ್ಪ, ನನಗೇನು ಅದ್ರ ಮ್ಯಾಗ ಆಸೆ ಇಲ್ಲ. ಇರಲಿ ನಂತ ಅವ್ರ ಮನೆಯವ್ರು ಖುಷಿಯಿಂದ ನಕ್ಕು ಅಂತ ನನ್ನ ಜೋಡಿ ಬಂದಾಗ ಬಾ ಉಣ್ಣು ತಿನ್ನು ಅಂತ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅಷ್ಟೇ ಸಾಕು ನನಗೆ. ಅಷ್ಟ್ರ ಮೇಲೆ ಮತ್ತೇನು ಬೇಕ್ರಿ ಅತ್ತಿಯಾರ ನನಗೆ? ಹೌದಿಲ್ಲ? ಈಗ ನಾನಾದರೂ ಸೀರೆ ಸಂಬಂಧ ಹೊಂಟಿಲ್ಲ, ಅವ್ವ ಕರ್ದಾಳ ಅಂತ ಹೊಂಟೇನೆ ಅಷ್ಟೇ. ನೀವು ಸುಮ್ಮನೆ ಕಿಟಿ ಮಾಡಕ್ಕೆ ಹೋಗ್ಬೇಡ್ರಿ, ನಾ ಹೋಗಿ ಬರ್ತೇನೆ ಅಷ್ಟೇ. ಓ ಈಗ ಆ ಸೀರೆ ಇಸ್ಕೊಳಕ್ಕೆ ಹೋಗಕ್ಕೆ ನೀನೀಗ? ಅಲ್ಲ ನಿನಗೆ ನಿಮ್ಮ ಅತ್ತಿಗೆ ಮರ್ಯಾದೆ ಕೊಟ್ಟಿಲ್ಲ ಅನ್ನೋದು ಏನು ಹತ್ತೇ ಇಲ್ಲ ಹಂಗಾರೆ ನಿನಗೆ? ಅತ್ತಿಯಾರ ನನಗೆ ಅದೇ ಎಲ್ಲ ನಾ ವಿಚಾರ ಮಾಡೋದಿಲ್ಲ. ಮರ್ಯಾದೆ ಕೊಟ್ಟಿಲ್ಲ? ಏನು ಮರ್ಯಾದೆ ಕೊಟ್ಟಿಲ್ಲ? ಇನ್ನೊಂದು ನಮ್ಮಮ್ಮ ಯಾಕೆ ನಿಮ್ಮನ್ನು ಊಟಕ್ಕೆ ಕರೆದಿಲ್ಲ ಅನ್ನೋದು ನಾ ಇಲ್ಲೇ ಹೇಳ್ತೀನಿ ಕೇಳ್ರಿ. ನಮ್ಮ ಕಡೆ ಬಳಗದವ್ರು ಎಲ್ಲರೂ ಬಂದವ್ರ, ಅವರು ಯಾರು ಅಂತ ನಿಮ್ಗೆ ಗೊತ್ತು.
ಈಗ ಅವ್ರ ನಡಕ್ ನಿಮ್ಮನ್ನು ಉಣ್ಣಾಕ್ ಕುಂದ್ರಿಸಿದ್ರ ಅವರು ಏನಾರ ಒಂದು ಅಂದು ಅಯ್ಯೋ ಇದಾನ ಅವ್ರ ಅತ್ತಿ ನೇತ್ರಾರತ್ತಿ ಯಾವ ಜಾತಿ ಏನು ಎತ್ತ ಅಂತೇಳಿ ಮಾತುಕತೆ ಬರ್ತಾವ ಅಂತೇಳಿ ಮೋಸ್ಟ್ಲಿ ಅನಿಸ್ತತಿ ನನಗೆ ಕುಂದ್ರಿಸಿರಕಿಲ್ರಿ ಅತ್ಯಾರ ಮತ್ತೆ ಓಡಿ ಬರ್ಬೇಕಾರೆ ಗೊತ್ತಾಗ್ಲಿಲ್ಲ ನೀವೆಲ್ಲ ನೀವು ಹಿಂಗೆ ಹಳೇದ ತಕೊಂಡು ಮಾತಾಡೋರು ನಿಮ್ಮ ಕೂಟಿ ಎಲ್ಲಿ ವಾದ ಮಾಡಲಿ ನಾನು ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ ಬ್ಯಾಡ ಅನ್ನಕ್ಕೆ ಹೋಗ್ಬೇಡ್ರಿ ಇನ್ನು ತವ್ರ ಮನೆಗೆ ಒಂದು ಸೀರೆನೂ ಬೇಕಾಗಿಲ್ಲ ಹಂಗೆ ಅನ್ಬೇಕಿತ್ತು ಹೊಲ ಇಸ್ಕೊಂಡು ರೊಕ್ಕ ತಗೊಂಡು ಮನೆ ಕಟ್ಕೊಳಕತ್ತಿರಲ್ಲ ಇಷ್ಟು ದೊಡ್ಡ ಮನಿನ ಅವಾಗ ಅನ್ಬೇಕಿತ್ತು ನಿನ್ನ ತವ್ರ ಮನೆ ಹೊಲ ಬ್ಯಾಡ ಅಂತೇಳಿ ಅವಾಗ ಚಲೋ ಇತ್ತಾನೆ ಯಾಕಂದ್ರೆ ರೊಕ್ಕ ಈಡ ಹಿಡ್ಗಣ್ಣಿನ ಬಂತಲ್ಲ ಈಗ ಒಂದು ಸೊಟ್ಟು ಸೀರೆ ಅದಕ್ಕೆ ಬೇಡ ಅನ್ನಕತ್ತೀರಿ ಅವಾಗೂ ಹಂಗೆ ಇರ್ಬೇಕು ಈಗೂ ಹಿಂಗೆ ಇರ್ಬೇಕು ಅವಾಗಾದ್ರೂ ಬೇಡ ಅಂದಿದ್ದೆ ನೀವು ಹೇಳಿದ್ದಕ್ಕೆ ನಾ ಇಸ್ಕೊಂಡೆ ಸುಮ್ಮನೆ ಇರ್ತೀರ ನಾ ಹೋಗಕ್ಕೆ ನೋಡು ನೋಡಕ್ಕಿನ್ನ ಎಷ್ಟು ಇರ್ಬೇಕೀಕಿ ಸೊಕ್ಕು ಅತ್ತೆ ಅದಕ್ಕೆ ನಾ ಇಲ್ಲಿ ನಿಂತಾನಿ ಬೇಡ ಅಂತ ಅಷ್ಟು ಹೇಳ್ತಾ ಅದನಿ ಕೈಯಾಗ ಕೊಡ್ಡಿ ಕೊಟ್ಟು ಹೇಳಿದ್ರೆ ಈಕಿ ಹೊಂಟಾಳ ನೋಡಿಕಿ ಬರ್ಲಿ ನನ್ನ ಮಗ ಬರ್ಲಿ ಸಂಜಿಕ್